ನಮಸ್ಕಾರ ಸ್ನೇಹಿತರೆ, ಚಿನ್ನದ ಬೆಲೆ ಗಗನಕ್ಕೇರಿದೆ. ಚಿನ್ನವನ್ನೆಲ್ಲ ತಗೊಳಕ್ಕಾಗತ್ತಾ ಇನ್ನು ಮುಂದೆ ಅಂತ ಹೇಳಿ ಜನ ಚರ್ಚೆ ಮಾಡ್ತಿದ್ದಾರೆ. ಈಗ ಬೆಳ್ಳಿ ರೇಟ್ ಕೂಡ ಸ್ಪರ್ಧೆಗೆ ಬಿದ್ದು ಓಡ್ತಾ ಇದೆ. ಆದ್ರೆ ಸ್ನೇಹಿತರೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಕ್ಕಿಂತ ಅತ್ಯಂತ ದುಬಾರಿ ಲೋಹ ಇದೆ. ಅದರ 1 ಗ್ರಾಮ್ ಬೆಲೆ ಬರೋಬ್ಬರಿ 5,250 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ. ಎಷ್ಟು? 5,250 ಲಕ್ಷ ಕೋಟಿ ರೂಪಾಯಿ. ಅಮೆರಿಕದ ಒಟ್ಟಾರೆ GDPಗಿಂತ ಆ 1 ಗ್ರಾಮ್ ವಸ್ತುವಿನ ಬೆಲೆ ಹೆಚ್ಚು. ಹಾಗಿದ್ರೆ ಯಾವುದು ಆ ವಸ್ತು? ಯಾಕಿಷ್ಟು ದುಬಾರಿ? ಯಾರು ಕೊಡ್ತಾರೆ ಅಷ್ಟು ರೇಟ್? ಅದಕ್ಕೆ ಅದನ್ನ ಯಾವ್ದ್ರಲ್ಲಿ ಬಳಸ್ತಾರೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಹಾಗೆ ಚಿನ್ನ, ಬೆಳ್ಳಿಗಿಂತ ಜಗತ್ತಲ್ಲಿ ಯಾವೆಲ್ಲ ವಸ್ತುಗಳು ದುಬಾರಿ ಆಗಿವೆ, ಅವುಗಳನ್ನ ಹೇಗೆ ಉತ್ಪಾದಿಸಲಾಗುತ್ತೆ, ಹಾಗೆ ಅವುಗಳ ಉಪಯೋಗ ಏನು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿ ಸ್ನೇಹಿತರೆ ನಿಮ್ಮ ಹತ್ರ. ಬನ್ನಿ ಆರಂಭ ಮಾಡೋಣ. 1 ಗ್ರಾಮ್ಗೆ $62.5 ಟ್ರಿಲಿಯನ್. ಆಂಟಿ ಮ್ಯಾಟರ್ ಅನ್ನೋ ದುಬಾರಿ ವಸ್ತು. ಎಸ್, ಆಂಟಿ ಮ್ಯಾಟರ್. 1 ಗ್ರಾಮ್ ಬೆಲೆ ಸುಮಾರು $62.5 ಟ್ರಿಲಿಯನ್. ಅಮೆರಿಕದ ಒಟ್ಟಾರೆ GDPಗಿಂತ ಇದರ ಬೆಲೆ 2 ಪಟ್ಟು ಹೆಚ್ಚು. ಅಮೆರಿಕದ GDP $30.5 ಟ್ರಿಲಿಯನ್. ಅಷ್ಟೇ ಅಲ್ಲ, ಜಗತ್ತಿನ ಒಟ್ಟಾರೆ GDP ಸುಮಾರು $110 ಟ್ರಿಲಿಯನ್ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಇದರ 3/4 ಭಾಗ 1 ಗ್ರಾಮ್ ಆಂಟಿ ಮ್ಯಾಟರ್ ಖರೀದಿ ಮಾಡೋಕೆ ಬೇಕಾಗತ್ತೆ. ಇನ್ನು ನಮ್ಮ ಕರೆನ್ಸಿಯಲ್ಲಿ 1 ಗ್ರಾಮ್ ಆಂಟಿ ಮ್ಯಾಟರ್ ನ ಬೆಲೆ 5,250 ಲಕ್ಷ ಕೋಟಿ ರೂಪಾಯಿ ಅಷ್ಟಾಗುತ್ತೆ. ಏನಿದು ಆಂಟಿ ಮ್ಯಾಟರ್? ಇಷ್ಟು ಬೆಲೆ ಯಾಕೆ? ಸ್ನೇಹಿತರೆ, ಇದು ಸಾಮಾನ್ಯ ಲೋಹ ಅಲ್ಲ. ಇದು ಭೂಮಿಯಿಂದ ತೆಗೆಯೋದು ಅಲ್ಲ, ನೆಲದಿಂದ ಬೆಳೆಯೋದು ಅಲ್ಲ. ವಿಕಿರಣಶೀಲ ವಸ್ತು. ಕರಗೋ ಟೈಮ್ನಲ್ಲಿ ಹಾಗೆ ಕಾಸ್ಮಿಕ್ ಕಿರಣಗಳಲ್ಲಿ ಇದು ಸಿಗತ್ತೆ. ಹಾಗಂತ ದೊಡ್ಡ ಕ್ವಾಂಟಿಟಿಯಲ್ಲಿ ಸಿಗಲ್ಲ. ಹೀಗಾಗಿನೇ ಇದನ್ನ ಕೃತಕವಾಗಿ ತಯಾರಿಸಬೇಕಾಗತ್ತೆ. ಕೃತಕವಾಗಿ ತಯಾರಿಸೋದು ಕಷ್ಟ. ಹಾಗೆ ಈ ಆಂಟಿ ಮ್ಯಾಟರ್ ಅನ್ನೋದು ಒಂದು ವಸ್ತುವಿನ ವಿರುದ್ಧ ರೂಪ. ಏನು ವಿರುದ್ಧ ರೂಪ? ಸ್ನೇಹಿತರೆ, ನಾವೆಲ್ಲ ಸ್ಕೂಲಲ್ಲಿದ್ದಾಗ ವಸ್ತುಗಳ ಬಗ್ಗೆ ತಿಳ್ಕೊಂಡಿದ್ವಿ. ವಸ್ತುಗಳು ಅತ್ಯಂತ ಚಿಕ್ಕ ಪರಮಾಣು ಆಟಮ್ನಿಂದ ಮಾಡಲ್ಪಟ್ಟಿರ್ತವೆ ಅಂತ. ವಸ್ತುಗಳಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇರ್ತವೆ. ಪ್ರೋಟಾನ್ ಪಾಸಿಟಿವ್ ಮತ್ತು ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಹೊಂದಿದ್ರೆ, ನ್ಯೂಟ್ರಾನ್ ಅನ್ನೋ ಕಣಕ್ಕೆ ಯಾವುದೇ ಚಾರ್ಜ್ ಇರಲ್ಲ. ಸಾಮಾನ್ಯವಾಗಿ ವಸ್ತುಗಳಲ್ಲಿ ಈ ರೀತಿ ಇರ್ತವೆ. ಆದರೆ ಆಂಟಿ ಮ್ಯಾಟರ್ ನಲ್ಲಿ ಇದಕ್ಕೆ ವಿರುದ್ಧ. ಎಲೆಕ್ಟ್ರಾನ್ಗೆ ವಿರುದ್ಧವಾಗಿ ಆಂಟಿ ಎಲೆಕ್ಟ್ರಾನ್ ಅಥವಾ ಪಾಸಿಟ್ರಾನ್ ಅನ್ನೋ ಪಾರ್ಟಿಕಲ್ ಕಣ ಇರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೆ. ಹಾಗೆ ಪ್ರೋಟಾನ್ ವಿರುದ್ಧವಾಗಿ ನೆಗೆಟಿವ್ ಚಾರ್ಜ್ ಇರೋ ಆಂಟಿ ಪ್ರೋಟಾನ್ ಇರುತ್ತೆ. ಹಾಗೆ ನ್ಯೂಟ್ರಾನ್ ಬದಲಾಗಿ ಆಂಟಿ ನ್ಯೂಟ್ರಾನ್ ಇರುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಆಂಟಿ ಮ್ಯಾಟರ್ ಸೇಮ್ ನಾರ್ಮಲ್ ಮ್ಯಾಟರ್ ನಷ್ಟೇ ಮಾಸ್ ಹೊಂದಿರುತ್ತೆ. ಉತ್ಪಾದನೆ ದೊಡ್ಡ ಚಾಲೆಂಜ್, ಸ್ಟೋರ್ ಮಾಡೋದು ಇನ್ನೂ ಕಷ್ಟ. ಆಂಟಿ ಮ್ಯಾಟರ್ ಉತ್ಪಾದನೆ ಬಿಗ್ ಚಾಲೆಂಜ್ ಇದೆ. ಇನ್ಫ್ಯಾಕ್ಟ್ ಇಲ್ಲಿವರೆಗೆ ಜಗತ್ತಲ್ಲಿ ಕೃತಕವಾಗಿ ಜಸ್ಟ್ 10 ನ್ಯಾನೋಗ್ರಾಮ್ ಆಂಟಿ ಮ್ಯಾಟರ್ ನ ಉತ್ಪಾದಿಸಲಾಗಿದೆ. ನ್ಯಾನೋಗ್ರಾಮ್ ಅಂದ್ರೆ ಎಷ್ಟು ಗೊತ್ತಾ? 100 ಕೋಟಿ ನ್ಯಾನೋಗ್ರಾಮ್ ಸೇರಿಸಿದ್ರೆ 1 ಗ್ರಾಮ್ ಆಗುತ್ತೆ. ಅಷ್ಟೇ ಅಲ್ಲ, ಜಗತ್ತಲ್ಲಿ ಅಮೆರಿಕದ ಫರ್ಮಿ ಲ್ಯಾಬ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನ CERN ಫೆಸಿಲಿಟಿಯಲ್ಲಿ ಮಾತ್ರ ಇದನ್ನ ತಯಾರಿಸೋಕೆ ಸಾಧ್ಯ. ಅಷ್ಟು ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಮೊದಲಿಗೆ ಇದರ ಕಣಗಳನ್ನ ಸುಮಾರು 27 ಕಿಲೋಮೀಟರ್ನ ವೃತ್ತಾಕಾರದ ಟ್ಯೂಬ್ಗಳಲ್ಲಿ ಬೆಳಕಿನ ವೇಗದಲ್ಲಿ ಸುತ್ತುವಂತೆ ಮಾಡಬೇಕು. ವರ್ಷಗಟ್ಟಲೆ ನಿರಂತರವಾಗಿ ಸುತ್ತಿಸಬೇಕು. ನಂತರ ಈ ಪಾರ್ಟಿಕಲ್ ನ ಇರಿಡಿಯಂನಂತಹ ಹೆವಿ ಮೆಟಲ್ಸ್ಗೆ ಡಿಕ್ಕಿ ಹೊಡೆಸಿ ಆಂಟಿ ಮ್ಯಾಟರ್ ನ ಉತ್ಪಾದಿಸಲಾಗುತ್ತೆ. ಆಂಟಿ ಮ್ಯಾಟರ್ ಉತ್ಪತ್ತಿಯಾದ ನಂತರ ಅದು ಆಲ್ಮೋಸ್ಟ್ ಬೆಳಕಿನ ವೇಗದಲ್ಲಿ ಸುತ್ತುತ್ತಾ ಇರುತ್ತೆ. ಇದನ್ನ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸಹಾಯದಿಂದ ನಿಧಾನ ಮಾಡಲಾಗುತ್ತೆ. ಹೀಗೆ ಉತ್ಪತ್ತಿಯಾದ ಆಂಟಿ ಮ್ಯಾಟರ್ ಅನ್ನ ಪೆನ್ನಿಂಗ್ ಟ್ರ್ಯಾಪ್ ಅನ್ನೋ ವಿಶೇಷ ಡಿವೈಸ್ ನಲ್ಲಿ ಕೂಡ ಹಾಕಿ ಇಟ್ಕೊಳ್ಳಲಾಗುತ್ತೆ. ಇದರಲ್ಲಿ ಯಾವುದೇ ಗಾಳಿ ಇತರ ಪಾರ್ಟಿಕಲ್ ಇರಲ್ಲ. ಕೇವಲ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಇರುತ್ತೆ. ಒಂದು ವೇಳೆ ಆಂಟಿ ಮ್ಯಾಟರ್ ಬೇರೆ ನಾರ್ಮಲ್ ಕಣಗಳ ಕಾಂಟ್ಯಾಕ್ಟ್ ಗೆ ಬಂದ್ರೆ ತಕ್ಷಣ ನಾಶ ಆಗ್ಬಿಡುತ್ತೆ. ಸರಿ, ಇಷ್ಟೆಲ್ಲ ಮಾಡ್ಕೊಂಡು ಇದನ್ನ ನ್ಯಾನೋಗ್ರಾಮ್ ಲೆಕ್ಕದಲ್ಲಿ ಮಾಡ್ಕೊಂಡು ಇಷ್ಟೊಂದು ಖರ್ಚು ಮಾಡ್ಕೊಂಡು ಇದರ ಉಪಯೋಗ ಏನು ಅನ್ನೋ ಪ್ರಶ್ನೆ ನಿಮಗೆ ಮಾಡ್ಬೋದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ $45,700 ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಆಂಟಿ ಮ್ಯಾಟರ್ ಆಲ್ರೆಡಿ ಮೆಡಿಕಲ್ ಕ್ಷೇತ್ರದಲ್ಲಿ ಯೂಸ್ ಆಗ್ತಿದೆ. ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ PET ಸ್ಕ್ಯಾನ್ ನಲ್ಲಿ ಇದನ್ನ ಬಳಸಲಾಗ್ತಿದೆ. ದೇಹದ ಒಳಗಿನ ಚಟುವಟಿಕೆಯ ಡೀಟೇಲ್ ಮ್ಯಾಪಿಂಗ್ ಮಾಡೋಕೆ ಈ ಸ್ಕ್ಯಾನ್ ಮಾಡ್ತಾರೆ.
ಕ್ಯಾನ್ಸರ್ ಚಿಕಿತ್ಸೆ ಸಂದರ್ಭದಲ್ಲೂ ಕೂಡ ಪೆಟ್ ಸ್ಕ್ಯಾನ್ ಅಂತ ನೀವು ಕೇಳಿರ್ಬೋದು. ಹಾಗೆ ಸೌರಮಂಡಲ ಹೇಗೆ ಸೃಷ್ಟಿಯಾಯಿತು ಅಂತ ತಿಳ್ಕೊಳ್ಳೋಕು ಫಿಸಿಕ್ಸ್ ನ ಅಧ್ಯಯನದಲ್ಲೂ ಕೂಡ ಇದನ್ನ ಬಳಕೆ ಮಾಡಲಾಗ್ತಿದೆ. ಕ್ಯಾನ್ಸರ್ ಥೆರಪಿಗೆ ಬಳಸಿಕೊಳ್ಳುವ ಬಗ್ಗೆ ಕೂಡ ಸಂಶೋಧನೆ ನಡೀತಾ ಇದೆ. ಆಂಟಿ ಮ್ಯಾಟರ್ ಭವಿಷ್ಯದಲ್ಲಿ ದೊಡ್ಡ ಇಂಧನ ಆಗೋ ಭರವಸೆ ಕೂಡ ಇದೆ. ಯಾಕಂದ್ರೆ 1 ಗ್ರಾಮ್ ಆಂಟಿ ಮ್ಯಾಟರ್ 1 ಗ್ರಾಮ್ ನಾರ್ಮಲ್ ಮ್ಯಾಟರ್ ಜೊತೆ ಸೇರಿಸಿದ್ರೆ ಸುಮಾರು 43 ಕಿಲೋ ಟನ್ಸ್ TNT ಶಕ್ತಿ ಬಿಡುಗಡೆ ಮಾಡುತ್ತೆ. ಅಂದ್ರೆ ಅಮೆರಿಕ ಹಿರೋಶಿಮಾ ಮೇಲೆ ಹಾಕಿದ ಲಿಟಲ್ ಬಾಯ್ ಅಣು ಬಾಂಬ್ಗಿಂತ 3 ಪಟ್ಟು ಹೆಚ್ಚು ಶಕ್ತಿ 1 ಗ್ರಾಮ್ನಿಂದ. ಅದಕ್ಕೆ ಇದು ಬಹಳ ಮಹತ್ವ ಪಡ್ಕೊಂಡಿದೆ. ಆದ್ರೆ ಉತ್ಪಾದನೆ ತುಂಬಾ ಕಷ್ಟ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮ್ಮ ಪ್ರೀತಿಯ ಮಸ್ಮಗ ಚಾನೆಲ್ ನಲ್ಲಿ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ಈಗ ಶುರುವಾಗಿದೆ. ಅದರಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಬರ್ತಾ ಇದಾವೆ. ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ ಕೂಡ ಮೊದಲನೇದು ಆಲ್ರೆಡಿ ನಡೆದು ಹೋಯಿತು. ಹಾಗೆ ಇನ್ನು ವಿಶೇಷ ಏನು ಅಂದ್ರೆ ಸ್ನೇಹಿತರೆ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ಯಾವುದೇ ರೀತಿಯ ಜಾಹೀರಾತು ಇರೋದಿಲ್ಲ ಅಥವಾ ಯಾವುದೇ ರೀತಿಯ ಪ್ರಾಡಕ್ಟ್ ಇಂಟಿಗ್ರೇಷನ್ ಕೂಡ ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ಯಾವುದೇ ರೀತಿಯ ಕಮರ್ಷಿಯಲ್ ಕೊಲ್ಯಾಬೊರೇಷನ್ ಆ ವಿಡಿಯೋಗಳಲ್ಲಿ ಇರೋದಿಲ್ಲ. ಆಸಕ್ತರು ನಮ್ಮ ಚಾನೆಲ್ನಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ 97 ಪೈಸೆ ಚೇಂಜ್ ಆಗುತ್ತೆ. ಇಡೀ ತಿಂಗಳಿಗೆ 29 ರೂಪಾಯಿ. ಅಂದ್ರೆ ದಿನಕ್ಕೆ ₹1 ಕೆಳಗೆ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗಬಹುದು. ಹಾಗೆ ಆಪಲ್ ಯೂಸರ್ಸ್ಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮೆಂಬರ್ಶಿಪ್ ಲಿಂಕ್ ಮೇಲೆ ಸಫಾರಿ ಬ್ರೌಸರ್ ಅಲ್ಲಿ ಹೋಗಿ ನೀವು ಜಾಯಿನ್ ಆಗಬಹುದು. ಸೊ ಆಗ ಆಪಲ್ ಯೂಸರ್ಸ್ಗೆ ಆಪಲ್ ಆಪ್ ಸ್ಟೋರ್ನವರು ಈ 29 ಮೇಲೆ ಅವರೊಂದು ಇನ್ನೊಂದು ₹20 ಹಾಕೋದು ತಪ್ಪುತ್ತೆ. ಅವಾಗ ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕ್ಯಾಲಿಫೋರ್ನಿಯಂ 252 ಏನು ಸ್ನೇಹಿತರೆ, ಚಿನ್ನ ಬೆಳ್ಳಿಗಿಂತಲೂ ಅತ್ಯಂತ ದುಬಾರಿ ವಸ್ತು ಅಂತ ಕರೆಸ್ಕೊಂಡಿರೋದು ಈ ಕ್ಯಾಲಿಫೋರ್ನಿಯಂ 252 ಟಾಪ್ ನಲ್ಲಿ ಬರುತ್ತೆ. ಇದು ಪ್ರತಿ ಗ್ರಾಮ್ ಕ್ಯಾಲಿಫೋರ್ನಿಯಂಗೆ 220 ರಿಂದ 260 ಕೋಟಿ ರೂಪಾಯಿಯಷ್ಟು ಬೆಲೆ ಇದೆ. ಇದು ಒಂದು ಪವರ್ಫುಲ್ ನ್ಯೂಟ್ರಾನ್ ಎಮಿಟರ್. ಇದು ಭೂಮಿ ಮೇಲೆ ಸ್ವಾಭಾವಿಕವಾಗಿ ಸಿಗೋದಿಲ್ಲ, ಲ್ಯಾಬ್ ನಲ್ಲಿ ತಯಾರಿಸಲಾಗುತ್ತೆ. ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮತ್ತು ಅಪಾಯಕಾರಿ ವಸ್ತುಗಳ ಪತ್ತೆ ಮಾಡೋಕೆ ಯೂಸ್ ಮಾಡಲಾಗುತ್ತೆ. ಟ್ರೇಟಿಯಂ ಇದು ಪ್ರತಿ ಗ್ರಾಮ್ಗೆ ಸುಮಾರು 26 ರಿಂದ 43 ಲಕ್ಷ ರೂಪಾಯಿ ತನಕ ಬೆಲೆ ಬಾಳುತ್ತೆ. ಟ್ರೀಟಿಯಂ ಅನ್ನೋದು ಹೈಡ್ರೋಜನ್ ನ ಇನ್ನೊಂದು ರೂಪ. ಇದು ಅತ್ಯಂತ ವಿಕಿರಣಶೀಲ ವಸ್ತು. ಇದರ ಯುನಿಕ್ ಫೀಚರ್ ಏನು ಅಂದ್ರೆ ವಿದ್ಯುತ್ನ ಅವಶ್ಯಕತೆ ಇಲ್ಲದೆ ಸ್ವತಃ ಬೆಳಕನ್ನ ಹೊರಸೂಸುತ್ತೆ. ಇದನ್ನ ಗಡಿಯಾರ, ವಾಚ್, ಎಮರ್ಜೆನ್ಸಿ ಮತ್ತು ನ್ಯಾವಿಗೇಷನ್ ಲೈಟ್ಸ್ ನಲ್ಲಿ ಯೂಸ್ ಮಾಡಬಹುದು. ಇದರ ಜೊತೆಗೆ ಮೆಡಿಕಲ್ ಕ್ಷೇತ್ರದಲ್ಲಿ ಮತ್ತು ರೇಡಿಯೋ ಆಕ್ಟಿವ್ ವಸ್ತುಗಳನ್ನ ಟ್ರೇಸ್ ಮಾಡೋಕ್ಕೂ ಕೂಡ ಯೂಸ್ ಮಾಡಲಾಗುತ್ತೆ. ಟಾಫೈಟ್ ಮತ್ತು ಫೈನೈಟ್ ಇವೆರಡು ಕೂಡ ಅಪರೂಪದ ರತ್ನಗಳು, ರೇರ್ ಜೆಮ್ಸ್. ಮಾರ್ಕೆಟ್ ನಲ್ಲಿ ಪ್ರತಿ ಕ್ಯಾರೆಟ್ ಟಾಫೈಟ್ ಇದರ ರೇಟ್ ಸುಮಾರು 31 ಲಕ್ಷ ರೂಪಾಯಿವರೆಗೆ ಇದೆ. ಫೈನೈಟ್ ಸುಮಾರು 2.5 ರಿಂದ 3 ಕೋಟಿ ರೂಪಾಯಿ ತನಕ ಬೆಲೆ ಬಾಳುತ್ತೆ. ಈ ಜೆಮ್ ಸ್ಟೋನ್ ಹೆಚ್ಚಾಗಿ ತಿಳಿ ನೇರಳೆ ಮತ್ತು ಕೆಂಪು ಬಣ್ಣದಲ್ಲಿರುತ್ತೆ. ಟಾಫೈಟ್ ಸಿಗೋದು ಬಹಳ ಅಪರೂಪ. ಫೈನೈಟ್ ಕೂಡ ಅಷ್ಟೇ. ಇಲ್ಲಿವರೆಗೆ ಕೆಲವು ಫೈನೈಟ್ ಹರಳುಗಳನ್ನ ಮಾತ್ರ ಐಡೆಂಟಿಫೈ ಮಾಡಲಾಗಿದೆ. ಪ್ಲುಟೋನಿಯಂ 1 ಗ್ರಾಮ್ ಪ್ಲುಟೋನಿಯಂ ಬೆಲೆ 3.5 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಇದು ಪ್ಲುಟೋನಿಯಂ ಐಸೋಟೋಪ್ ಮತ್ತು ಅದರ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲುಟೋನಿಯಂ ಹೈಲಿ ರೇಡಿಯೋ ಆಕ್ಟಿವ್ ವಸ್ತು ಆಗಿರೋದ್ರಿಂದ ಇದರ ಉತ್ಪಾದನೆ ಮತ್ತು ಸಾಗಾಟ ಬಹಳ ಕಾಂಪ್ಲಿಕೇಟೆಡ್ ಆಗಿದೆ. ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ಅಣು ಸ್ಫೋಟಕಗಳಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ. ಅಮೆರಿಕ ಜಪಾನ್ ನಗಸಾಕಿ ಮೇಲೆ ಇದೇ ಪ್ಲುಟೋನಿಯಂ ಸ್ಫೋಟಕವನ್ನೇ ಉದುರಿಸಿತ್ತು. ವಜ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕೂಡ ಬೆಲೆ ಬಾಳುವ ವಸ್ತುಗಳಲ್ಲಿ ಒಂದು. ಪ್ರತಿ ಕ್ಯಾರೆಟ್ಗೆ ಸುಮಾರು $55,000 ಇರುತ್ತೆ. ಇದು ಅಷ್ಟೇ, ಫಿಕ್ಸ್ಡ್ ಅಂತೇನಿಲ್ಲ. ಅವುಗಳ ಕ್ವಾಲಿಟಿ, ಲಭ್ಯತೆ ಆಧಾರದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ವಜ್ರ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗೇ ಸಿಗುತ್ತೆ. ಲ್ಯಾಬ್ ನಲ್ಲೂ ಕೂಡ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಇವಾಗ ಶುರುವಾಗಿದೆ. ಆದರೆ ನ್ಯಾಚುರಲ್ ವಜ್ರ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಸಿಗುತ್ತೆ. ಕಠಿಣವಾದ ವಸ್ತು. ಅದನ್ನ ಆಭರಣ ಮತ್ತು ಕೈಗಾರಿಕಾ ಉದ್ದೇಶಕ್ಕಾಗೂ ಕೂಡ ಬಳಸಲಾಗುತ್ತೆ. ಚಿನ್ನ ಮತ್ತು ಪ್ಲಾಟಿನಂ ಸ್ನೇಹಿತರೆ, ಚಿನ್ನ ಭಾರತೀಯರಿಗೆ ಬಹಳ ಇಷ್ಟವಾದ ಹೆಸರು. ತುಂಬಾ ಜನಕ್ಕೆ ಇದು ಇಷ್ಟ. ಇದು ಆದ್ರೆ ಇದೇ ಜಗತ್ತಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತುವಲ್ಲ. ಎಲ್ಲರೂ ಇಷ್ಟಪಡೋ ಮತ್ತು ಮಹತ್ವ ಕೊಡೋ ಲೋಹ ಇದು. ಹಾಗಂತ ಇದೇನ್ ಚೀಪ್ ಅಲ್ಲ. ನಾವು ಮೇಲೆ ಎಕ್ಸ್ಪ್ಲೇನ್ ಮಾಡಿದ ವಸ್ತುಗಳಿಗೆ ಹೋಲಿಸಿದ್ರೆ ಬೆಲೆ ಕಡಿಮೆ ಅಷ್ಟೇ. ಸದ್ಯ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 12,500 ರೂಪಾಯಿ ಆಸುಪಾಸಲ್ಲಿದೆ. ಹಾಗೆ 1 ಗ್ರಾಮ್ ಪ್ಲಾಟಿನಂ ರೇಟ್, ಇದ್ರದ್ದು ಕೂಡ ಆಭರಣಗಳನ್ನ ಮಾಡಲಾಗುತ್ತಲ್ಲ, 4,500 ಇದೆ. ಒಂದು ಕಾಲದಲ್ಲಿ ಪ್ಲಾಟಿನಂ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಚಿನ್ನಕ್ಕಿಂತ ಕಾಸ್ಟ್ಲಿ ರೀ, ನಾವು ಪ್ಲಾಟಿನಂ ರೀ, ಹಾಗೆ ಹೀಗೆ ಅಂತ. ಆದ್ರೆ ಅವಾಗ ಅದರಲ್ಲಿ ಇನ್ವೆಸ್ಟ್ ಮಾಡಿದವರೆಲ್ಲ, ಚಿನ್ನಕ್ಕಿಂತ ಜಾಸ್ತಿ ಇದ್ದಾಗ ಇನ್ವೆಸ್ಟ್ ಮಾಡಿದವರೆಲ್ಲ ಈಗ ಚಿನ್ನದ ರೇಟನ್ನು ಹಿಂಗೆ ನೋಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಿನ್ನಕ್ಕಿಂತ ದುಬಾರಿಯಾಗಿರೋ ಲೋಹಗಳು ಅಥವಾ ಇತರ ವಸ್ತುಗಳ ಬಗ್ಗೆ ನಿಮಗೊಂಚೂರು ಒಂದು ಲಿಸ್ಟ್ ಅನ್ನ ಕೊಡುವಂತ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಗ್ಲೇ ಹೇಳಿದ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.